ಸರ್, ನೀರಿನ ವಿಚಾರದಲ್ಲಿ ಲಿಟ್ರಸಿ ಬೇರೆ, ಎಜುಕೇಷನ್ ಬೇರೆ. ನಾವು ಬೇಸಿಕ್ ಇನ್ನು ಲಿಟ್ರಸಿ ಹಂತದಲ್ಲಿದ್ದೀವಿ, ಎಜುಕೇಟ್ ಆಗೋದು ಆಮೇಲೆ. 10,000 ವ್ಯಕ್ತಿಗಳಿಗೆ ಒಬ್ಬ ಜೀನಿಯಸ್ ಹುಡ್ತಾನಂತೆ. ನಮ್ಮಲ್ಲಿ ಜನಸಂಖ್ಯೆ 130 ಕೋಟಿ 140 ಕೋಟಿ ಜೀನಿಯಸ್ಗಳು ತುಂಬ ಹೋಗಿದ್ದಾರೆ. ಅಡುಗೆ ಕಲೆಯ ಹೆಸರಿನಲ್ಲಿ ಹಿಂದೆ ಕಲಿಕೆಗೊಳಪಡ್ತಾ ಇತ್ತು ಸರ್. ಈಗ ಅದನ್ನು ಮರೆತ್ವಿ, ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟಿನ ಕೋರ್ಸ್ ತರ್ತಾ ಇದ್ದೀವಿ. ನನ್ನ ವ್ಯಕ್ತಿಗತ ಶಿಸ್ತು ಅಂತಂದ್ರೆ ಏನು, ನನ್ನನ್ನು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ, ರಾಧಾಕೃಷ್ಣ ಭಟ್ಟಿ ಹೀಗಿರಬೇಕು, ಹಾಗೆ ನಾನು ಇರಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಅಭಿವೃದ್ಧಿ ಬೇಡ ಅಂತ ನಾನು ಹೇಳೋದಿಲ್ಲ ಸರ್. ಯು ಹ್ಯಾವ್ ಟು ಚೇಂಜ್ ದಿ ಡೆಫಿನಿಷನ್ ಆಫ್ ದಿ ಡೆವಲಪ್ಮೆಂಟ್. ಕೊನೆಗೂ ಇದು ನಾವು ಮಾತಿಗಷ್ಟೇ ನಿಲ್ತದ? ಇದು ಪ್ರಾಯೋಗಿಕವಾಗಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ನೀವು 23 ವರ್ಷ ನೀರಿನೊಟ್ಟಿಗೆ ಬರ್ಕೊಂಡು ಬದುಕೊಂಡು ಶೋಧ ಮಾಡಿಕೊಂಡು ತಿರುಗಾಡಿಕೊಂಡು ಬಂದ್ರಿ. ಇಲ್ಲ ಸರ್, ನಾನು ಅದೇ ಅಂತ ಹೇಳ್ತಾ ಇದ್ದಲ್ಲ, ನಾನು ಬರವಣಿಗೆಯನ್ನು ಆರಂಭಿಸಿದಾಗ 25 ವರ್ಷದ ಹಿಂದೆ ಆರಂಭಿಸಿದಾಗ ಇದ್ದಂಥ ಏನು ಅಜ್ಞಾನ ಆಗಲಿ ಅಥವಾ ನಿರ್ಲಕ್ಷ್ಯ ಆಗಲಿ ಈಗ ಇಲ್ಲ, ಒಂದಷ್ಟಾಗಿದೆ. ಆದರೆ ಅದೇ ಆ ಭರದಲ್ಲಿ, ಆ ಉತ್ಸುಕತೆಯಲ್ಲಿ ಅವೈಜ್ಞಾನಿಕವಾಗದಂತೆ ಅಥವಾ ಅದೊಂದು ಅಬ್ಬರ ಆಗದಂತೆ ಅತಿಯಾದರೆ ಯಾವುದೂ ನಮಗೆ ಅಪಾಯಕಾರಿ. ಕಾಪಾಡಿಕೊಳ್ಳುವ ಜವಾಬ್ದಾರಿಯೂ ಈಗ ನಮ್ಮಂಥವರ ಮೇಲೆ ಇದೆ. ನಮ್ಮನ್ನು ಮಳೆ ನೀರು ಕೊಯ್ಲು ಮಾಡಿ ನೀರನ್ನು ಉಳಿಸಿ, ನೀರನ್ನು ಸಂರಕ್ಷಿಸಿ, ನೀರನ್ನು ಶುದ್ಧವಾಗಿ ಇಟ್ಕೊಳ್ಳಿ ಅಂತ ಪ್ರಚಾರ ಮಾಡ್ತಿದ್ದ ದಿನಗಳ ಜೊತೆಯಲ್ಲಿ ಅದು ಈಗಲೂ ಇದೆ. ಅಷ್ಟೇ ದೊಡ್ಡ ಕ್ಯಾಂಪೇನನ್ನು ಈಗ ಶುದ್ಧ ನೀರನ್ನು ಇಂಗಿಸಿ, ನೀರನ್ನು ಶುದ್ಧವಾಗಿಡಿ, ಮಾಲಿನ್ಯರಹಿತವಾಗಿಡಿ, ಅಥವಾ ಅವೈಜ್ಞಾನಿಕವಾಗಿ ಮಳೆ ನೀರು ಕೊಯ್ಲು ಮಾಡದೇ ಇರಿ ಅನ್ನುವಂಥ ಪ್ರಚಾರವನ್ನೂ ಮಾಡಬೇಕಾದಂಥ ಅನಿವಾರ್ಯತೆ, ಜವಾಬ್ದಾರಿ, ಹೊಣೆಗಾರಿಕೆ ನಮ್ಮ ಮೇಲಿದೆ. ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ಸ್. ಮೋಸ್ಟ್ ಪ್ರಾಬ್ಲಿ ಇದಕ್ಕಿನ್ನೊಂದಿಷ್ಟು ಸಮಯ ಬೇಕಾಗಬಹುದು. ಈಗ ಹೇಗೆ ಮಳೆ ನೀರು ಸಂರಕ್ಷಣೆಗೆ ಒಂದಿಷ್ಟು ಉತ್ಸಾಹ ಬಂದಿದೆಯೋ, ಆ ಜಾಗೃತಿ ಮೂಡಿದೆ, ಜನರಲ್ಲಿ ಸಾಕಷ್ಟು ಮೂಡಿದೆ. ಹಾಗೆಯೇ ಇದರ ಬಗ್ಗೆಯೂ ಜಾಗೃತಿ, ಇದು ಸಹಜ ನಿರಂತರ ಪ್ರಕ್ರಿಯೆ ಸರ್. ತಪ್ಪುಗಳನ್ನು ಮಾಡ್ತಾ ಇರ್ತೇವೆ, ಆ ತಪ್ಪುಗಳಿಂದ ನಾವು ಕಲಿತಾ ಇರ್ತೇವೆ. ನಾನು ಯಾವುದನ್ನು ನಿಸರ್ಗ ಸೇರಿದಂತೆ ಯಾವುದನ್ನು ನೆಗೆಟಿವ್ ಆಗಿ ನೋಡಲಿಕ್ಕೆ ಇಷ್ಟಪಡಲ್ಲ. ತಪ್ಪು ಮಾಡೋದು ನಮ್ಮ ಸಹಜ, ಆ ತಪ್ಪುಗಳನ್ನು ತಿದ್ದುಕೊಳ್ಳೋಣ, ಆದರೆ ಹೊಸ ತಪ್ಪುಗಳನ್ನು ಮಾಡೋಣ. ನೀರಿನ ವಿಚಾರದಲ್ಲೂ ಅಷ್ಟೇ, ಪರಿಸರದ ವಿಚಾರದಲ್ಲೂ ಅಷ್ಟೇ. ಮಾಡಿದ ತಪ್ಪು ಏನು ಅಂತ ಗೊತ್ತಾಗಿದೆಯಲ್ಲ, ಇನ್ನು ಆ ತಪ್ಪು ಮಾಡದೆ ಹೊಸ ತಪ್ಪುಗಳನ್ನು ಪಾಠ ಕಲ್ತ್ಕೊಳ್ಳೋಣ. ನಾಗರಿಕತೆ ಬೆಳೆದು ಬಂದಿದ್ದೇ ಹಾಗೆ. ಹೊಸ ತಪ್ಪುಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶಗಳನ್ನು ಇಟ್ಕೊಳ್ಳೋಣ. ಈ ತಪ್ಪುಗಳನ್ನು ಬಿಟ್ಟು ನಾವು ಅದಕ್ಕೆ ಮುನ್ನಡೆ ಇಡೋಣ. ಮೇ ಬಿ ಆ ಸಂದರ್ಭದಲ್ಲಿ ನಾವು ಜ್ಞಾನಿಗಳಾಗಿ ಸುಕೃತದಿಂದ ನಮಗೆ ಅವೇರ್ನೆಸ್ ಕ್ರಿಯೇಟ್ ಆಗಿ ನಾವು ತಪ್ಪೇ ಮಾಡದ ಸ್ಥಿತಿಗೆ ನಿಸರ್ಗದ ವಿಚಾರದಲ್ಲಿ ಬಂದರೆ ವಿ ಆರ್ ದಿ ಹ್ಯಾಪಿಯೆಸ್ಟ್. ಕರೆಕ್ಟು ಅಂಥದ್ದು ಆಶಯ. ಅದಕ್ಕೆ ಹೇಳ್ತಾ ಇರೋದು ನಾನು ಸರ್, ನೀರಿನ ವಿಚಾರದಲ್ಲಿ ಲಿಟ್ರಸಿ ಬೇರೆ, ಎಜುಕೇಷನ್ ಬೇರೆ. ನಾವು ಬೇಸಿಕ್ ಇನ್ನು ಲಿಟ್ರಸಿ ಹಂತದಲ್ಲಿದ್ದೀವಿ, ಎಜುಕೇಟ್ ಆಗೋದು ಆಮೇಲೆ. ಸಂಸ್ಕಾರವಂತರಾಗಿದ್ದಂಥ ಸಮಾಜ, ಅತ್ಯಂತ ಜ್ಞಾನಿಗಳಾದಂಥ ಪರಿಸರ ಮತ್ತು ನೀರಿನ ವಿಚಾರದಲ್ಲಿ ಇಡೀ ಜಗತ್ತಿಗೆ ಬೋಧನೆ ಮಾಡಿದವರು ನಾವು ಸ್ವಾಮಿ. ಇಸ್ರೇಲ್ ನೀರಿನ ಸಂರಕ್ಷಣೆಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ನಾವು ಭಾರತೀಯರು ಅದನ್ನು ಮಾಡಿದವರು. ಈಗ ಅದಕ್ಕೆ ಕವಡೆ ಕಾಸು, ಅದನ್ನು ಮರೆತು, ಅದಕ್ಕೆ ಕವಡೆ ಕಾಸಿಲ್ಲ, ಅದನ್ನು ಮರೆತು ಈಗ ನೀವು ವೆಸ್ಟರ್ನಿಂದ ಬಂದದ್ದು ಮಾತ್ರ ಪರಂಪರೆಯನ್ನು ತುಳಿದು ನಾವು ದಾಟಿ ಆಧುನಿಕರಾಗುವ ಹಂಬಲದಲ್ಲಿ ತುಡಿತದಲ್ಲಿ ಬಂದ್ವಲ್ಲ, ಅಜ್ಞಾನಿಗಳಾಗಿ ಇವತ್ತು ನಿರಕ್ಷರ ಕುಕ್ಷಿಗಳಾಗಿದ್ದೇವೆ. ಪರಿಸರ ಮತ್ತು ನೀರಿನ ವಿಚಾರದಲ್ಲಿ ನಿಧಾನಕ್ಕೆ ಅಕ್ಷರವನ್ನು ಕಲಿತಾ ಇದ್ದೇವೆ. ಮುಂದೊಂದು ದಿನ ಎಜುಕೇಷನ್ನಂತಿಗೆ ಜ್ಞಾನಿಗಳಾಗಿ ನಳಂದ ಮಹಾವಿದ್ಯಾಲಯ ಎದ್ದು ನಿಲ್ಲಬಹುದು. ನೀರಿನ ಮತ್ತು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇದು ಯಾವುದು ಬರುವುದಿಲ್ಲ, ಅದು ಬರಬೇಕು. ನಿಜವಾಗಿ ಅಲ್ಲಿ ಬರಬೇಕಿತ್ತು. ನಾನು ಭಾಳ ಸರಿ ಪ್ರತಿಪಾದಿಸಿದ್ದೇನೆ ಸರ್. ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳು ಅಥವಾ ಯಾವುದೇ ಕಾಲೇಜುಗಳು, ದಟ್ ಎಸ್ಪೆಷಲಿ ಇಂಜಿನಿಯರಿಂಗ್ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಪ್ರಾಜೆಕ್ಟ್ ವರ್ಕ್ಗಳು ಅಂತ ಮಾಡಿಸ್ತಾರಲ್ಲ ಸರ್, ಎಲ್ಲಿಯವರೆಗೆ ಬಂದು ನಿಂತಿದೆ ಅಂತಂದರೆ, ಪ್ರಾಜೆಕ್ಟ್ ವರ್ಕ್ಗಳು 5 ವರ್ಷದ ನಂತರ ಲಾರಿ ತುಂಬಿಕೊಂಡು ಯಾವುದಾದ್ರು ಇದಕ್ಕೆ ಹೋಗಿ ಬೀಳ್ತದೆ ಅಷ್ಟೇ. ಅದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ಅದರ ಬದಲಾಗಿ ನೀವು ಸ್ವಾತಂತ್ರ್ಯವನ್ನೇ ಕೊಡಿ. ಬ್ರಿಲಿಯನ್ಸಿ ಇದೆ ನಮ್ಮ ಜನಸಂಖ್ಯೆ ಸರ್. ಎಷ್ಟೋ ಸಾವಿರ 10,000 ನಂಗೆ ಗೊತ್ತಿಲ್ಲ ಸರಿಯಾಗಿ, 10,000 ವ್ಯಕ್ತಿಗಳಿಗೆ ಒಬ್ಬ ಜೀನಿಯಸ್ ಹುಡ್ತಾನಂತೆ.
ನಮ್ಮಲ್ಲಿ ಜನಸಂಖ್ಯೆ 130 ಕೋಟಿ 140 ಕೋಟಿ ಜೀನಿಯಸ್ಗಳು ತುಂಬೋಬೇಕಿತ್ತು, ತುಂಬ ಹೋಗಿದ್ದಾರೆ. ಹಾಗಾಗಿ ಒಂದು ಕಾಲೇಜಲ್ಲಿ ಮಿನಿಮಮ್ 10 ರಿಂದ 15 ಜೀನಿಯಸ್ಗಳು ಇರ್ಬೋದು ಅಲ್ವಾ ಸರ್? ಖಂಡಿತ. ಆ ಜೀನಿಯಸ್ಗಳಿಗೆ ಸ್ವಾತಂತ್ರ್ಯವನ್ನು ಕೊಡಿ. ನಮ್ಮ ಪತ್ರಿಕಾ ಆಫೀಸಲ್ಲಿ ಟಿವಿ ಆಫೀಸಲ್ಲೇ ಒಂದಿಷ್ಟು ಇರಬೇಕು ಲೆಕ್ಕದ ಪ್ರಕಾರ, ಯಾಕಂದ್ರೆ 100-200 ಜನ ಇರ್ತಾರಲ್ಲ. ನಾನು ಹೇಳೋದು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನೀವು ಮಾಡಿಸ್ಬೇಕಾದಂಥ ಮಕ್ಕಿ ಕಾಮಕ್ಕಿ ಪ್ರಾಜೆಕ್ಟ್ಗಳನ್ನು ಹೊದಿಗಿಟ್ಟು ಅಥವಾ ಸಿದ್ಧ ಸಿಲೆಬಸ್ಗಳ ಬದಲಾಗಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಏನು 3 Idiots ಸಿನಿಮಾವನ್ನು ಅಮೀರ್ ಖಾನ್ದು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಒಂದು ಗುಂಪು ಮಾಡಿ ಪ್ರಾಜೆಕ್ಟನ್ನು ಕೊಡಿ. ಎಂತೆಂಥ ಐಡಿಯಾಸ್ ಇವೆ ಮಕ್ಕಳಿಂದ ತಯಾರು ಮಾಡಿ ಬರ್ತವೆ, ಅದನ್ನು ನೀವು ಗೌರ್ಮೆಂಟ್ಗಳು ಅಕ್ಸೆಪ್ಟ್ ಮಾಡಿ. ನಾವು ಅದನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ. ಅರ್ಕಾವತಿ ನದಿ ಬತ್ತಿ ಹೋಗಿದೆ, ವೃಷಭಾವತಿ ಇಷ್ಟೊಂದು ಕಲುಷಿತಗೊಂಡಿದೆ, ಕುಮುದ್ವತಿ ಕೇಳಲಿಕ್ಕಿಲ್ಲ. ಇದ್ದಿದ್ದೀಗ ವೃಷಭಾವತಿ ದೊಡ್ಡ ಮೋರಿಯಾಗಿ. ಹೌದು, ಅದು ವಿಷಭಾವತಿ. ಹೌ ಟು ಏನೋ ಈ ವೃಷಭಾವತಿಯನ್ನು ವಿಷಭಾವತಿ ಅಂತ ಏನು ಕರೀತಾರೆ, ಹೌದು, ಅದನ್ನು ಶುದ್ಧೀಕರಿಸುವ ಒಂದು ಪ್ರಾಜೆಕ್ಟನ್ನು ಬೆಂಗಳೂರಿನ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು ಮಾಡೆಲ್ ಆಗಿ ಕೊಟ್ಟರೆ ಸರ್ಕಾರದ ಕೆಲಸ. ಅಷ್ಟು ಬೆಂಗಳೂರಿನ ಸುತ್ತಮುತ್ತ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಎಲ್ಲ ಕಾಲೇಜುಗಳಿಗೆ ಒಂದೇ ಪ್ರಾಜೆಕ್ಟ್ ವರ್ಕ್ ಈ ವರ್ಷ ಕಡ್ಡಾಯ ಮಾಡಿ. ಮೂಲ ವೃಷಭಾವತಿಯನ್ನು ಶುದ್ಧೀಕರಿಸಿ ಕೊಡಲಿಕ್ಕೆ ನೀವು ಪ್ರಾಜೆಕ್ಟ್ ಮಾಡಿ ಒಂದು ಇದು ಪ್ರಾಜೆಕ್ಟ್ ವರ್ಕನ್ನು ಕಾಲೇಜುಗಳಿಗೆ ಕೊಡಬೇಕು. ಗೌರ್ಮೆಂಟ್ ಇನಿಷಿಯೇಟ್ ಮಾಡಬೇಕು. ಬೆಸ್ಟ್ ಪ್ರಾಜೆಕ್ಟನ್ನು ನಾವು ಅಂಗೀಕರಿಸಿ ಇಂಪ್ಲಿಮೆಂಟೇಷನ್ ಮಾಡ್ತೇವೆ, ಅದಕ್ಕೆ ಮತ್ತೆ ಪ್ರೈಸ್ ಕೊಡ್ತೇವೆ ಅಂತ ಈ ಪದವಿ ಕೊಡ್ತೇವೆ. ಆಬ್ವಿಯಸ್ಲಿ ಎಷ್ಟು ಪ್ರಾಜೆಕ್ಟ್ಗಳು ಬರ್ಬೋದು ಸರ್, ಇಮ್ಯಾಜಿನ್ ಮಾಡಿ. ಎಷ್ಟು ವಿದ್ಯಾರ್ಥಿಗಳು ಸುತ್ತಮುತ್ತ ಇದ್ದಾರೆ. ಆಟೋಮೆಟಿಕಲಿ ನಮಗೆ ಒಂದು ಒಳ್ಳೆಯ ಐಡಿಯಾ ಸಿಕ್ತು, ನಮಗೆ ಈಸಿಯಾಗಿ ಇಂಪ್ಲಿಮೆಂಟೇಷನ್ ಆಗುತ್ತೆ. ಇದು ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳು ಎಜುಕೇಷನ್ನಲ್ಲೇ ಇದು ಆಗ್ತಾ ಇಲ್ಲ. ಇಂಥ ಎಜುಕೇಷನ್ ಬೇಕು. ನೀವು ಮೊದಲೆಲ್ಲ ವಿಶ್ವವಿದ್ಯಾಲಯಗಳು ಗುರುಕುಲಗಳು ಹೇಗಿರ್ತಿದ್ವು ಅಂದರೆ ಬದುಕನ್ನು ಕಲಿಸ್ತಿದ್ದು. ಈಗ ನೋಡಿ ಎಷ್ಟು ಸಾವಿರ ಲಕ್ಷ PhD ಗಳಾಗಿರ್ಬೇಕು ಅಲ್ಲ. ಆ PhD ಪ್ರಬಂಧ ಏನಾಗ್ತದೆ? ಅದೇ ನಮಗೆ ಯಾವುದು ಪ್ರಾಕ್ಟಿಕಲ್ ಅಲ್ಲ. ಅಡುಗೆಯ ಕಲೆಯ ಹೆಸರಿನಲ್ಲಿ ಹಿಂದೆ ಕಲಿಕೆಗೊಳಪಡ್ತಾ ಇತ್ತು ಸರ್. ಈಗ ಅದನ್ನು ಮರೆತ್ವಿ, ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟಿನ ಕೋರ್ಸ್ ತರ್ತಾ ಇದ್ದೀವಿ. ಹಿಂಗೆ ನಮ್ಮಲ್ಲಿ ಪರಂಪರೆಗೆ ನಮಗೆ ಯಾವತ್ತೂ ಮೌಲ್ಯ ಉಳಿಸ್ಕೊಂಡಿಲ್ಲ. ಪರಂಪರೆಗೆ ಮೌಲ್ಯ ಉಳಿಸ್ಕೊಳ್ಳಿ. ನಾವು ಆಟೋಮೆಟಿಕಲಿ ನಾವು ಭಾರತೀಯರಂತೂ ಇಡೀ ಜಗತ್ತಿಗೆ ನಿಜವಾಗಿ ವಿಶ್ವಗುರುವು ಆಗಿ ಹೊರಹೊಮ್ಮುತ್ತೇವೆ ನಾವು. ಕರೆಕ್ಟ್. ಅಂದರೆ ಮಾಡಬಾರದ್ದನ್ನು ಮಾಡುವ ಈ ನಮ್ಮ ಒಟ್ಟು ಧಾವಂತವೇ ಬಹುಶಃ ಪರಿಸರದ ಮೇಲೆ ಒತ್ತಡ ತಂದು ಈ ರೀತಿಯ ಅನಾಹುತಗಳಾಗ್ತಾ ಇದೆ ಸರ್. ಬದುಕು ಕಲಿಸದ ಎಜುಕೇಷನ್ನಿಗೆ ಅರ್ಥ ಇಲ್ಲ ಸರ್. ಶಿಕ್ಷಣಕ್ಕೆ ಬದುಕನ್ನು ಕಲಿಸಿ ನೀವು, ಆವಾಗ ಆ ಶಿಕ್ಷಣಕ್ಕೊಂದು ಅರ್ಥ. ಅಥವಾ ಬದುಕನ್ನು ಕಲಿಸೋದೇ ಶಿಕ್ಷಣ ಆಗಲಿ, ಬೇರೆ ಶಿಕ್ಷಣಗಳು ಬೇಕಲ್ಲ. ಅಕ್ಷರ ಬೇಕು, ಅಕ್ಷರ ಮಾಡಿ ನೀವು. ಅಕ್ಷರ ಇನ್ ದ ಸೆನ್ಸ್ ಲ್ಯಾಂಗ್ವೇಜ್ ಸರ್. ನೀವು ಹಿಂದಿನಾದರೂ ಕಲಿಸಿ, ಇಂಗ್ಲೀಷನ್ನಾದರೂ ಕಲಿಸಿ, ಫ್ರೆಂಚನ್ನಾದರೂ ಕಲಿಸಿ, ಜಪಾನಿ ಆದರೂ ಕಲಿಸಿ, ಜರ್ಮನ್ ಭಾಷೆಯನ್ನಾದರೂ ಕಲಿಸಿ, ಯಾವುದನ್ನಾದರೂ ಕಲಿಸಿ. ಅಕ್ಷರ ಅದು ಅವನಿಗೆ ಇಷ್ಟ ಬಂದದ್ದನ್ನು ಕಲೀಲಿ. ಆದರೆ ನೀವು ಶಿಕ್ಷಣದ ಹೆಸರಿನಲ್ಲಿ ಕಲಿಸಬೇಕಾದ ಯಾವುದು? ಬದುಕನ್ನು. ಬದುಕು ಅಂತ ಬಂದಾಗ ಎಲ್ಲವೂ ಬರುತ್ತೆ. ಹೌ ಟು ಏನೋ ಸೇವ್ ದಿ ವಾಟರ್ ಬರುತ್ತೆ, ಹೌ ಟು ಸೇವ್ ದಿ ಎನ್ವಿರಾನ್ಮೆಂಟ್ ಬರುತ್ತೆ. ಪ್ರತಿಯೊಂದು ಅಲ್ಲಿ ಬಂದೇ ಬರುತ್ತಲ್ಲ. ಸ್ವಾವಲಂಬಿ ಬದುಕು. ತನ್ನ ಮಗು ಶಾಲೆಗೆ ಹೋಗುವಾಗ ನರ್ಸರಿ ಮಗು ತನ್ನ ಶೂವನ್ನು ತಾನು ಕಟ್ಟಿಕೊಳ್ಳಿಕ್ಕೆ ಕಲಿಯೋದ್ರಿಂದ ಆರಂಭ ಆಗುತ್ತೆ ಶಿಕ್ಷಣ ಅಂತ. ತನ್ನ ಸಾಕ್ಸನ್ನು ನಮ್ಮಲ್ಲಿ ಶಿಸ್ತನ್ನು ಕಲಿಸ್ತದು ಅಂತ ನಮ್ಮಪ್ಪ ಹೇಳ್ತಿದ್ದು. ನಾನು ಸ್ಕೌಟ್, ಬೇಸಿಕಲಿ ನಮ್ಮಪ್ಪನೂ ಸ್ಕೌಟ್ ಮಾಸ್ಟ್ರು, ನಾನು ಸ್ಕೌಟನ್ನು ಕಲಿತವನು. ಅಲ್ಲಿ ಹೇಗೆ ಶಿಸ್ತು ಅಂದರೆ ಏನು ಸರ್? ಒಂದು ಲೈನ್ ವ್ಯಾಖ್ಯಾನ. ಮನೆಯ ಎಲ್ಲ ವಸ್ತುಗಳಿಗೆ ಒಂದು ಜಾಗ ಮತ್ತು ಆಯಾ ವಸ್ತುಗಳು ಆಯಾ ಜಾಗದಲ್ಲೇ ಇರಬೇಕು. ದಟ್ ಈಸ್ ಕಾಲ್ಡ್ ಡಿಸಿಪ್ಲಿನ್ ಅಷ್ಟೇ. ಹಾಗೆ ನನ್ನ ವ್ಯಕ್ತಿಗತ ಶಿಸ್ತು ಅಂತಂದ್ರೆ ಏನು? ನನ್ನನ್ನು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ, ರಾಧಾಕೃಷ್ಣ ಭಟ್ಟಿ ಹೀಗಿರಬೇಕು, ಹಾಗೆ ನಾನು ಇರಲಿಕ್ಕೆ ಪ್ರಯತ್ನ ಪಡುವಂಥದ್ದು. ನಂದು ಯಾವತ್ತು ಎಲ್ಲಿ ಏನು ಇರಬೇಕೋ ಅಲ್ಲಿ ಇರಬೇಕು. ಹಗಲಿರೋದು ರಾತ್ರಿ ಇರೋದು ಹಗಲಾಗಬಾರ್ದು. ಈಗದಾಗಿದೆ ಬದುಕು. ಹಾಗಾಗಿ ನಾವು ನಿಸರ್ಗದ ಎದುರುಗಡೆ ಸೋಲ್ತಾ ಇದ್ದೇವೆ. ನಿಸರ್ಗ ಮಾತ್ರ ಅವತ್ತಿಂದ ಇವತ್ತಿನವರೆಗೂ ತನ್ನ ಶಿಸ್ತನ್ನು ಕಾಪಾಡಿಕೊಂಡೇ ಬಂದಿದೆ. ನೀನು ನನ್ನನ್ನು ಮುಟ್ಲಿಕ್ಕೆ ಬಂದರೆ ನಾನು ಹೀಗಾಗ್ತದೆ ಅಂತ ತೋರಿಸ್ತಾ ಯಾವತ್ತೂ ತೋರಿಸಿದೆ. ದಾರಿದೇವಿಯನ್ನು ನೀವು ನಿರ್ನಾಮ ಮಾಡಿ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಹೋದ್ರಿ, ಡಿಸಾಸ್ಟರ್ ಆಯಿತು ಕೇದಾರದಲ್ಲಿ. ದಾರಿದೇವಿ ಅನ್ನುವಂಥದ್ದು ಯಾವುದೋ ಅವತಾರ, ನಂಬಿಕೆ, ಪಾರ್ವತಿ, ತ್ರಿಶೂಲ, ಅದು ಓಕೆ, ನಂಬಿಕೆಯ ಪ್ರಶ್ನೆ. ಆದರೆ ನಿಜವಾದ ದಾರಿದೇವಿ ಯಾರು ಅಲ್ಲಿ? ಆ ನಿಸರ್ಗ ಆಗಿತ್ತು, ಆ ಬಂಡೆ ಆಗಿತ್ತು.
ಅದನ್ನು ನೀವು ಡೆಮಾಲಿಷ್ ಮಾಡಿದ್ರಿ, ನೀರಿನ ಪ್ರವಾಹವನ್ನು ತಡಿತಿದ್ದಂಥ ಬಂಡೆ ಹೋಯಿತು, ಪ್ರವಾಹ ಮುಂದೆ ಬಂತು ಅಷ್ಟೇ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ತೆಹರಿ ಡ್ಯಾಮ್ ಒಡೆದೋಗಿ ಏನೆಲ್ಲ ಅರ್ಧ ಡೆಲ್ಲಿ ಮುಳುಗ್ಬೋದಿತ್ತು. ಇವತ್ತನ್ನು ನಾಳೆ ಹಾಗಾಗದೇ ಇರಲಿ ಟಚ್ ವುಡ್, ಆದರೆ ಆ ಅಪಾಯ ಕಟ್ಟಿಟ್ಟದ್ದು. ಹೌದು, ಇವತ್ತಲ್ಲ ನಾಳೆ ಕಟ್ಟಿಟ್ಟದ್ದು. ಸರ್, ನೀವು ಇನ್ನೊಂದು ಡ್ಯಾಮ್ಗಳ ಅಪಾಯ ಅಂದರೆ ಇವತ್ತು ತುಂಗದಲ್ಲಿ ಅದು ಆಗಿದೆ ಸರ್. ತುಂಗಭದ್ರಾದಲ್ಲಿ ಏನಾಗಿದೆಯಲ್ಲ, TB ಡ್ಯಾಮ್ನಲ್ಲಿ ಹೂಳು ತುಂಬಿಕೊಂಡಿದೆ ಸರ್. ಅದು ಎಷ್ಟು ಒತ್ತಬಹುದು? ಆ ಭಾರ ಎಷ್ಟಿರ್ಬೋದು? ಅದನ್ನು ತಡೆಯುವಷ್ಟು ನಿಮ್ಮ ಕಾಂಕ್ರೀಟಿಂಗ್ ಶಕ್ತಿ ಇರಲಿಕ್ಕಿಲ್ಲ. ತೆಹರಿ ನಮ್ಮ ದೇಶದಲ್ಲೇ ಅತಿ ದೊಡ್ಡ ಡ್ಯಾಮ್, ಇದು ಕೊಯ್ನಾ ಅಲ್ವಾ? ನೀವು ಆ ಗುಡ್ಡದ ಇಡೀ ಪ್ರವಾಹದ ನದಿಗಳ ಸವಕಳಿ ಏನಿದೆಯಲ್ಲ, ಹೂಳೇನಿದೆಯಾ, ಸಹಜವಾಗಿ ಇವತ್ತಲ್ಲ ನಾಳೆ ಹೋಗಿ ಆ ಅಣೆಕಟ್ಟೆಯ ಮೇಲೆ ಭಾರವನ್ನು ಹಾಕೇ ಆಗ್ತದೆ, ಹೊಡಿತದೆ. ಒನ್ಸ್ ನೀವು ಅಣೆಕಟ್ಟು ಒಡೆದು ಮುಂದೆ ಹೋದರೆ ತಡೀಲಿಕ್ಕೆ ಯಾವ ಶಕ್ತಿಯಿಂದಲೂ ಆಗದಿಲ್ಲ. ಯಾಕೆಂದರೆ ಒಂದೇ ಸರಿ ನೀರು ನುಗ್ಗುತ್ತದೆ, ಆ ಪ್ರಮಾಣದ ನೀರು. ಹಾಗಾಗಿ ನಾವು ಯೋಚನೆ ಮಾಡಬೇಕಾದ್ದು ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಬೇಡ ಅಂತ ನಾನು ಹೇಳೋದಿಲ್ಲ ಸರ್. ಯು ಹ್ಯಾವ್ ಟು ಚೇಂಜ್ ದಿ ಡೆಫಿನಿಷನ್ ಆಫ್ ದಿ ಡೆವಲಪ್ಮೆಂಟ್. ಈಗ ಸೋಲಾರನ್ನು ಬಳಸ್ಕೋಬೋದು ನೋಡಿ. ಸೋಲಾರು ಸಹಜವಾಗಿ ಸಿಗುವಂಥದ್ದು ಬಳಸ್ಬೋದು, ಅದನ್ನು ಬಳಸ್ತಾ ಇಲ್ಲ ನಾವು. ಹರೀಶ್ ಅಂದೇವರು ಭಾಳ ಚೆನ್ನಾಗಿ ಹೇಳ್ತಾರೆ ಸರ್. ಸೆಲ್ಕೋ ಫೌಂಡೇಶನಿನ ಅಧ್ಯಕ್ಷರು, ಭಾಳ ಜೀನಿಯಸ್ ಮನುಷ್ಯ. ಅವರು ಅದನ್ನೇ ಹೇಳ್ತಾರೆ. ಸರ್, ನೀರು ನೀವು ಬಿಡ್ತೀವ್ರೆ, ನನ್ನ ಅವರ ಸಂವಾದ ಹಿಂಗೆ ನಡೆಯುತ್ತೆ. ಸರ್, ನಿಮಗೆ ನಾಳೆ ಬೆಳಗ್ಗೆ ಅಕಸ್ಮಾತ್ ನೀರಿಲ್ಲ ಅಂದರೆ ಮಳೆ ಬರುತ್ತೆ ಸರ್, ಹಿಡಿದಿಟ್ಕೋತೀರಿ ಸರ್, ನೀರು ಖಾಲಿ ಆಗೋಲ್ಲ, ಮಳೆ ಬಂದೇ ಬರುತ್ತೆ, ಸೈಕಲ್ ಇದೆ. ಬಿಸಿಲು ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಿ ಸರ್ ನೀವು ಅಂದ್ರಿ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದಿನ ನೀವು ಬಿಸಿಲಿಲ್ಲ ಅಂದರೆ ಮಳೆ ಮೋಡದಲ್ಲಿ ಎಷ್ಟು ಒದ್ದಾಡ್ತೀರಾ. ಒಂದು ವರ್ಷ ಬಿಸಿಲೇ ಭೂಮಿಗೆ ಬೀಳಲಿಲ್ಲ, ಒಂದು ವರ್ಷ ಎಲ್ಲ ತಡ್ಕೊಳ್ಳಿಕ್ಕಾಗಲ್ಲ, ಒಂದು ತಿಂಗಳು ಬೀಳಲಿಲ್ಲ. ಅಮೆಝಾನ್ನಲ್ಲಿ ಇವತ್ತೇನಾಗ್ತಿದೆ? ಹೇಗೆ ಬದುಕ್ತೀರಿ ನೀವು ಬಿಸಿಲಿಲ್ಲದ? ಅಂಥ ಅದ್ಭುತವಾದಂಥ ನ್ಯಾಚುರಲ್ ಶಕ್ತಿಯನ್ನು ನಾವು ಬಳಸ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇಲ್ಲ. ನಾವು ಸಾಧ್ಯವಾದಷ್ಟು ಕತ್ತಲೆಯ ಗೂಡನ್ನು ನಿರ್ಮಾಣ ಮಾಡ್ತೀವಿ. ಆದಷ್ಟು ಇಂಥದ್ದೆಲ್ಲ ಸಸ್ಟೈನಬಲ್ ಎನರ್ಜಿ, ಸಸ್ಟೈನಬಲ್ ಶಕ್ತಿಗಳನ್ನು ನಾವು ಬಳಸೋಕ್ಕೆ ಯೋಚನೆಯೇ ಮಾಡೋದಿಲ್ಲ ಸರ್. ಸೊ ಇಲ್ಲಿವರೆಗೆ ನಾವು ನಿಮ್ಮೊಟ್ಟಿಗೆ ಮಾತಾಡ್ತಾ ತುಂಬ ಸುದೀರ್ಘವಾಗಿ ಮಾತಾಡ್ಬೋದು. ಪ್ರಾಯಶಃ ಗುಡ್ಡ ಕುಸಿತದ ನೈಸರ್ಗಿಕ ಅನಾಹುತದ ನೆಪದಲ್ಲಿ ಒಂದಿಷ್ಟು ಮಾತನಾಡಿದೆವು. ನಿಮ್ಮ ಹಸಿರುವಾಸಿಯ ಕಥೆ ಏನು? ಒಂದು ಸಣ್ಣದರಲ್ಲಿ ಹೇಳಿ. ಅದನ್ನು ಹುಟ್ಟು ಹಾಕಿದ್ರಿ, ಅದರಿಂದ ಏನನ್ನು ಪಡೆದ್ರಿ, ಏನನ್ನು ಕಳ್ಕೊಂಡ್ರಿ? ಇಲ್ಲ, ಕಳ್ಕೊಂಡಿದ್ದು ನೋ ರಿಗ್ರೆಟ್ಸ್ ಸರ್. ಜೀವನದಲ್ಲಿ ಯಾವುದು ಕಳೆದ್ರ ಬಗ್ಗೆಯೋ ಅಥವಾ ಜೀವನದ ಯಾವುದೇ ಬೆಳವಣಿಗೆಗಳ ಬಗ್ಗೆ ನನಗೆ ಕಿಂಚಿತ್ತೂ ವಿಷಾದ ಇಲ್ಲ. ನಾನು ಅದನ್ನು ಅನುಭವ ಅಂತ ಪರಿಗಣಿಸುವಂಥವನು. ಆ್ಯಂಡ್ ಆಗಬೇಕಾದ್ದನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸರ್. ನಮ್ಮ ಜೀವನದಲ್ಲಿ ಯಾವುದೇದು ಆಗಬೇಕೋ ಅದಷ್ಟು ಆಗಬೇಕು. ಅದರಲ್ಲಂತೂ ಹಸಿರುವಾಸಿಯ ಅದ್ಭುತ ಸಮೃದ್ಧತೆ ಏನಿತ್ತಲ್ಲ, ಅದು ಆ ಪರಿಕಲ್ಪನೆ ಇಟ್ಸೆಲ್ಫ್ ನನಗೆ ಖುಷಿ ಕೊಟ್ಟಿರುವಂಥದ್ದು. ಯಾವುದೇ ಕೆಲಸ ನಮಗೆ ಖುಷಿ ಕೊಡ್ತಾ ಇದೆ ಅಂತಂದರೆ ಸಹಜವಾಗಿ ಅದು ಇನ್ನೊಬ್ಬರಿಗೆ, ಅಥವಾ ನಾವು ಯಾರನ್ನ ಆಡಿಯನ್ಸ್ ಅಂತ ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಲ್ಲ, ಅವರಿಗೆ ಸಹಜವಾಗಿ ಅದು ಖುಷಿ ಕೊಡ್ತದೆ. ನನಗೆ ತೃಪ್ತಿ ಕೊಡೋದ ಕೆಲಸ ನಿಮಗೆ ತೃಪ್ತಿ ಕೊಡಬೇಕು ಅಂತ ಬಯಸೋದ್ರಲ್ಲಿ ಅರ್ಥ ಇಲ್ಲ. ಹಸಿರುವಾಸಿ ನನಗೆ ಸಂಪೂರ್ಣ ಅಲ್ಲದೇ ಇದ್ದರೂ ಒಂದು ಮಟ್ಟಿಗೆ ನಾನು ಸಂಪೂರ್ಣ ಆಗಲಿಕ್ಕೆ ಇನ್ನೂ ಕೆಲಸ ಇತ್ತು. ಆ ಯೋಜನೆ ಪರಿಕಲ್ಪನೆ ನನಗೆ ಸಂಪೂರ್ಣ ಖುಷಿ ಕೊಟ್ಟಿದ್ದು, ಅದರ ಇಂಪ್ಲಿಮೆಂಟೇಷನ್ ಒಂದು ತಕ್ಕ ಮಟ್ಟಿಗೆ ಖುಷಿ ಕೊಟ್ಟಂಥ ಸಂಗತಿ. ನಾನು 2016-17ರಲ್ಲಿ ವಿಶ್ವವಾಣಿಯನ್ನು ಅಥವಾ ಮೈನ್ ಸ್ಟ್ರೀಮ್ ಜರ್ನಲಿಸಮನ್ನು ತೋರಿದು ಹೊರಗೆ ಬಂದಾಗ ನನ್ನ ಎದುರುಗಡೆ ಬೃಹತ್ ಕ್ವಶನ್ ಇತ್ತು, ಮತ್ತು ಇಲ್ಲಿ ಮುಂದೆ ಏನು ಅಂತ. ಆವಾಗ ಒಂದು 27 ವರ್ಷ ಸರ್ವಿಸ್ ಆಗಿತ್ತು ನನಗೆ, 25-26 ವರ್ಷ ಸರ್ವಿಸ್ ಆಗಿತ್ತು ಮೈನ್ ಸ್ಟ್ರೀಮ್ ಜರ್ನಲಿಸಮಲ್ಲಿ. ಮತ್ತೆ ಪುನಃ ಯಾವುದೇ ಸಂಸ್ಥೆಗೆ ಮ್ಯಾನೇಜ್ಮೆಂಟಿಗೆ ಹೋದರೂ ಇದೆ. ಹೊರತುಪಡಿಸಿ ನನ್ನ ಕಲ್ಪನೆಯ ಜರ್ನಲಿಸಮ್ ಏನಿದೆಯಲ್ಲ, ಅಭಿವೃದ್ಧಿಯ ಪತ್ರಿಕೋದ್ಯಮ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವ ಸ್ವಾತಂತ್ರ್ಯ ಇವತ್ತಿನ ಸನ್ನಿವೇಶದಲ್ಲಿ ಬಹುಶಃ ಸಾಂಸ್ಥಿಕವಾಗಿಲ್ಲ. ಯಾಕೆಂದರೆ ಅದು ಮ್ಯಾನೇಜ್ಮೆಂಟಿನ ಅನಿವಾರ್ಯತೆ. ಅದನ್ನು ಐ ಆಮ್ ನಾಟ್ ಬ್ಲೇಮಿಂಗ್ ಆನ್ ಎನಿಬಡಿ. ಇದ್ದಿರ್ಬೋದು, ಬಹುಶಃ ನಾಳೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡ್ರು ನಾನು ಹಂಗೆ ಮಾಡ್ತೀನೇನೋ, ನಂಗೆ ಗೊತ್ತಿಲ್ಲ. ಆದರೆ ಅದರದ್ದೊಂದು ಅನಿವಾರ್ಯತೆ ನನ್ನ ಸೃಷ್ಟಿ ಇತ್ತು. ಭಾಳ ದಿವಸದ ಕನಸಾಗಿತ್ತು ಈ ಥರದೊಂದು ಪತ್ರಿಕೆ ಮಾಡಬೇಕಂತ. ಸರ್, ಒಂದಷ್ಟು ಜ್ಞಾನ ಶಿಸ್ತುಗಳು ನೀವು ಸಣ್ಣದಾಗಿ ಹೇಳಿದ್ರಿ, ಸಣ್ಣದಾಗಿ ಹೇಳಲಿಕ್ಕೆ ಬರೋದೇ ಇಲ್ಲ ಹೇಳಿ ಅಂತ ಪರಿಸ್ಥಿತಿ. ಹೇಳಿ. ಒಂದಷ್ಟು ಜ್ಞಾನ ಶಿಸ್ತುಗಳು ಕನ್ನಡಕ್ಕೆ ಬೇಡವಾ? ಎಲ್ಲಿದೆ ಕನ್ನಡದಲ್ಲಿ? ಫಾರ್ ಎಕ್ಸಾಂಪಲ್, ಪರಿಸರದ ಬಗ್ಗೆ ಅತ್ಯಂತ ಅಥೆಂಟಿಕ್ ಆಗಿ ಪ್ರತಿದಿನ ಕಟ್ಟಿಕೊಡಬಲ್ಲಂಥ ಅಥವಾ ವಾರಕ್ಕೊಮ್ಮೆ ಕಟ್ಟಿಕೊಡಬಲ್ಲಂಥ, ತಿಂಗಳಿಗೊಮ್ಮೆ ಕೊಡುವಂಥ, ಸಂಗ್ರಾಹ್ಯವಾಗಿ ಇಡಬಲ್ಲಂಥ ಜ್ಞಾನ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಕೆಲವೊಂದು ಓದಬೇಕು ಅಂದರೆ ಯು ಹ್ಯಾವ್ ಟು, ಅಂದರೆ ಇಂಗ್ಲೀಷ್ನಲ್ಲೇ ಸಂಗ್ರಾಹ್ಯವಾಗಿ ಸಿಗ್ತಾ ಇಲ್ಲ. ಸಂಗ್ರಾಹ್ಯವಾಗಿ ಒಂದು ಕಡೆಗಳಲ್ಲಿ ಅಧಿಕೃತವಾಗಿ ಅಧ್ಯಯನಪೂರ್ಣವಾಗಿ ಸಿಗ್ತಾ ಇಲ್ಲ.
ಪರಿಸರ, ಗ್ರಾಮೀಣಾಭಿವೃದ್ಧಿ, ಕೃಷಿಯ ಜ್ಞಾನಿಗಳು ಎಷ್ಟೋ ವಿಷಯಗಳು ನೀವು ಕನ್ನಡದ ಜ್ಞಾನ ಶಿಸ್ತಿಗೆ ಒಳಪಟ್ಟು, ಕನ್ನಡದ ತನಕ್ಕೆ ಒಳಪಟ್ಟು, ಕನ್ನಡದ ಭಾಷೆಯ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ಇಲ್ಲಿಯ ನಿಸರ್ಗಕ್ಕೆ ಅಂದರೆ ನಿಸರ್ಗ ಗುಣಕ್ಕೆ ಒಳಪಟ್ಟು ನಮಗೆ ಸಿಗ್ತಾ ಇಲ್ಲ. ಇದು ಕನ್ನಡದಲ್ಲಿ ಸಿಗಬೇಕು ಅಂತ ನನ್ನ ಭಾಳ ದಿವಸದ ಹಂಬಲ ಇತ್ತು. ಬೇರೆ ಎಲ್ಲ ಭಾಷೆಗಳಲ್ಲಿವೆ, ರೀಜನಲ್ ಭಾಷೆಗಳಲ್ಲಿ, ಭಾರತೀಯ ರೀಜನಲ್ ಭಾಷೆಗಳಲ್ಲಿ ಈ ಥರದ ಕೊರತೆಗಳು ಭಾಳಷ್ಟು ಇದೆ. ಮಲಯಾಳಂನಲ್ಲಿ ಅದಿದೆ, ನಮ್ಮಲ್ಲಿ ಇಲ್ಲ. ಇದು ಒಂದು. ಎರಡನೇದಾಗಿ ಕೃಷಿ ಪತ್ರಿಕೆಗಳು ಅಂತಂದರೆ ಕೃಷಿಗೆ ಮಾತ್ರ ಸೀಮಿತ ಆಗಿರುವಂಥ ಪತ್ರಿಕೆಗಳಾಗಿ ನಮ್ಮಲ್ಲಿ ಕೆಲವೊಂದು ಅಡಿಕೆ ಪತ್ರಿಕೆ ಥರ ಇದ್ದಿರ್ಬೋದು. ಕೃಷಿಯ ಸುತ್ತಮುತ್ತ, ನಾನು ಅದೇನು ತಪ್ಪು ಅಂತ ಹೇಳ್ತಾ ಇರಲ್ಲ, ಅವರ ಮಿತಿಗಳು ಇದ್ದಿರ್ಬೋದು. ಹೌದು, ಅದರ ಸುತ್ತಮುತ್ತ ಇರುವಂತ ಅಷ್ಟಾದ್ರೂ ಇದೆಯಲ್ಲ ಪುಣ್ಯಕ್ಕೆ, ಅಷ್ಟಾದ್ರೂ ಇದೆಯಾ ಅಡಕೆ ಪತ್ರಿಕೆ ಅವರು ಆ ಕಾಲದಿಂದ ಮಾಡ್ಕೊ ಬಂದಿದ್ದಾರೆ. ನಿಜವಾಗಿ ಬಹಳ ದೊಡ್ಡ ಕ್ರಾಂತಿ. ಯಾಕೆಂದ್ರೆ ಶ್ರೀಪಡ್ರೆ ಅವರು ಮಾಡಿದಂತ ಮಳೆ ನೀರು ಕೊಯ್ಲು ಇವತ್ತು ಒಂದಷ್ಟು ಜನರಿಗೆ ಗೊತ್ತಾಗಿದ್ದಿದ್ರೆ ಬಿಕಾಸ್ ಆಫ್ ಶ್ರೀಪಡ್ರೆ. ಹೌದು. ಅಥವಾ ಹಲಸಿನ ಕೃಷಿಯ ಬಗ್ಗೆ, ಗೆಣಸಿನ ಇದರ ಬಗ್ಗೆ, ಹೀಗೆ ಒಂದು ಕ್ಯಾಂಪೇನನ್ನು ಮಾಡಿದ್ದಾರೆ. ಶ್ರೀಪಡ್ರೆ ಅವರ ಶಕ್ತಿ ಬಹಳ ದೊಡ್ಡದು ಬಿಡಿ. ಅದು ಗ್ರಾಮೀಣ ಪತ್ರಿಕೋದ್ಯಮ, ಅದು ಕೃಷಿ ಪತ್ರಿಕೋದ್ಯಮದಲ್ಲಿ ಅದೊಂದು ದೊಡ್ಡ ಮೈಲುಗಲ್ಲು, ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೊಂದು ಮಿತಿಗಳಿವೆ. ನಾನು ಹೇಳ್ತಾ ಇರೋದು ಸರಿ, ಕನ್ನಡದಲ್ಲಿ ಇರುವ ಕೃಷಿ ಪತ್ರಿಕೆಗಳು ಒಂದೇ ಪ್ರಾದೇಶಿಕವಾಗಿ ಮೀಸಲಾಗಿವೆ. ಇವತ್ತು ಗುಲ್ಬರ್ಗ ತುದಿಯ ಕೃಷಿಯ ಬಗ್ಗೆ ಅಡಿಕೆ ಪತ್ರಿಕೆ ಆಗಲಿ ಬೇರೆ ಪತ್ರಿಕೆಗಳಲ್ಲಿ ಮಾತಾಡೋದಿಲ್ಲ. ಅಥವಾ ಗುಲ್ಬರ್ಗದಲ್ಲಿರುವಂಥ ಪತ್ರಿಕೆ ನೀವು ಒಕೇಷನಲಿ ಮಾತಾಡೋದು ಬೇರೆ, ರೆಗ್ಯುಲರ್ ಆಗಿ ಪ್ರತಿದಿನ ನಿರಂತರ ಶಿಸ್ತಿನೊಂದಿಗೆ. ಗುಲ್ಬರ್ಗದ ಅಥವಾ ಬೀದರ್ನ ಪತ್ರಿಕೆ ಮಲೆನಾಡಿನ ಅಥವಾ ಕರಾವಳಿಯ ಕೃಷಿಯ ಬಗ್ಗೆ ಹೇಳೋದಿಲ್ಲ. ಅಂದರೆ ಕರ್ನಾಟಕದ ಸಮಗ್ರವಾಗಿ ಚಿತ್ರಿಸುವಂಥದ್ದು ಒಂದೇ ಇಲ್ಲ. ಎರಡನೇದಾಗಿ ಕೃಷಿಗೆ ಪೂರಕವಾಗಿರುವಂಥ ಸಂಗತಿಗಳು, ಗ್ರಾಮೀಣ ಬದುಕು ಮತ್ತು ಬೇಸಿಕ್ ಸೈನ್ಸ್ ಮತ್ತು ಪರಿಸರ, ಇದು ಯಾವುದೂ ಇಲ್ಲದೆ ನೀವು ಕೃಷಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪರಿಸರ ಇಲ್ಲದೆ ಕೃಷಿ ಇಲ್ಲ, ಕೃಷಿ ಇಲ್ಲದೆ ಪರಿಸರ ಇಲ್ಲ. ಹೌದು. ಗ್ರಾಮೀಣ ಬದುಕಿಲ್ಲದೆ ಕೃಷಿ ಇಲ್ಲ, ಕೃಷಿ ಇಲ್ಲದೆ ಗ್ರಾಮೀಣ ಬದುಕಿಲ್ಲ. ಸತ್ಯ. ಸೈನ್ಸ್ ಇಲ್ಲದೆ ಕೃಷಿ ಇಲ್ಲ, ಕೃಷಿ ಇಲ್ಲದೆ ವಿಜ್ಞಾನ ಇಲ್ಲ. ಹೌದು. ಈ ಇಷ್ಟು ಸಂಗತಿಗಳನ್ನು ಒಂದೆಡೆಯಲ್ಲಿ ಕಟ್ಟಿಕೊಡಬೇಕಾದಂಥ ಪತ್ರಿಕೆ ಕನ್ನಡದಲ್ಲಿ ಇಲ್ಲ. ಅದನ್ನು ತರಬೇಕು ಅಂತಿತ್ತು. ಡೌನ್ ಟು ಅರ್ತ್ ತಕ್ಕ ಮಟ್ಟಿಗೆ ಒಂದಷ್ಟು ಇಂಗ್ಲೀಷ್ನಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಕೃಷಿ ಅಲ್ಲಿಲ್ಲ. ಅಲ್ಲಿ ಆ ಥರದ ಬೇರೆ ಬೇರೆ ಸಬ್ಜೆಕ್ಟ್ಗಳು ಆ ಮಾದರಿಯಲ್ಲಿ, ಆ ಕ್ವಾಲಿಟಿಯಲ್ಲಿ ಇಟ್ಕೊಂಡೆ ನಾನು. ನಾಟ್ ಎಕ್ಸಾಕ್ಟ್ಲಿ ರಿಪ್ಲಿಕಾ ಆಫ್ ದಿ ಡೌನ್ ಟು ಅರ್ತ್, ಬಟ್ ಆನ್ ದಟ್ ವೇ, ಆ ಕ್ವಾಲಿಟಿಯಲ್ಲಿ, ಆ ಸ್ಟ್ಯಾಂಡರ್ಡ್ನಲ್ಲಿ ಆ ಜ್ಞಾನವನ್ನು ಮತ್ತು ಅಷ್ಟು ಸಮಗ್ರವಾಗಿ ಕಟ್ಟಿಕೊಡುವಂಥ ಆ ನೇಚರೇ ಬೇರೆ. ಕೃಷಿ ಡೌನ್ ಟು ಅರ್ಥದ ನೇಚರ್ ಬೇರೆ, ಸೈನ್ಸ್ ಪತ್ರಿಕೆ ಅದು. ಆದರೆ ಅದರ ಒಂದಷ್ಟು ಒಳ್ಳೆಯ ಗುಣಗಳನ್ನು ಮಾದರಿಯಾಗಿ ಇಟ್ಟುಕೊಂಡು ಕನ್ನಡದಲ್ಲಿ ಒಂದು ಪತ್ರಿಕೆ ಇಡಬೇಕು. ಇನ್ನೊಂದು ನಮ್ಮಲ್ಲಿ ಏನು ಅಂದರೆ, ಕೃಷಿ ಪತ್ರಿಕೆ ಅಂತಂದರೆ ಬಫ್ ಪೇಪರ್ ಹಾಕಿದರೂ ಕೊಳೆಯುತ್ತೆ. ಹೌದು, ಹೇಗಿದ್ದರೂ ಕೊಳೆಯುತ್ತೆ. ಆಮೇಲೆ ಪ್ರಿಂಟ್ ಕ್ವಾಲಿಟಿ ಬಗ್ಗೆ ಆಗಲಿ ಯಾವುದೂ ಅವೇರ್ನೆಸ್ ಇಲ್ಲ. ಯಾಕೆಂದರೆ ಇತ್ಯಾದಿ ಯಾವುದು ನಮಗೆ ಗೊತ್ತಿಲ್ಲ. ನಮಗೆ ನಾವೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ವಿನ, ರೈತರ ಕೊಳ್ಳುವ ಸಾಮರ್ಥ್ಯ ಭಾಳ ಕಡಿಮೆ ಇದೆ, ಅವ ಇಷ್ಟು ದುಡ್ಡು ಇಟ್ಟರೆ ತಗೊಳ್ಳೋದಿಲ್ಲ, ಈ ಕ್ವಾಲಿಟಿ ಕೊಟ್ಟರೆ ತಗೊಳ್ಳಲ್ಲ, ಈಗ ಕಡಿಮೆ ಇಡಬೇಕು. ಇದೆಲ್ಲ ಭ್ರಮೆ. ನಾನು ಈ ಭ್ರಮೆ ಅಂತ ಪ್ರೂವ್ ಮಾಡಿ ತೋರಿಸಿದೆ ಹಸಿರುವಾಸಿ ಮೂಲಕ. ದಿ ಬೆಸ್ಟ್ ಕ್ವಾಲಿಟಿ ಆಫ್ ಪೇಪರ್, ದಿ ಬೆಸ್ಟ್ ಕ್ವಾಲಿಟಿ ಆಫ್ ದಿ ಪ್ರಿಂಟಿಂಗ್, ದಿ ಬೆಸ್ಟ್ ಕ್ವಾಲಿಟಿ ಆಫ್ ದಿ ಲೇಔಟ್ ಆ್ಯಂಡ್ ದ ಅಪಿಯರೆನ್ಸ್. ಸತ್ಯ. ಸಮಗ್ರವಾಗಿ ಕೃಷಿ ಪತ್ರಿಕೆಗೆ, ಫಿಲ್ಮ್ ಮ್ಯಾಗ್ಝಿನ್ಗೆ ನೀವು ಅದನ್ನು ಬೇಕು ಅಂತ ಬಯಸ್ತೀವಿ, ಗ್ರಾಮರಸ್ ಆಗಿ ಇರುತ್ತೆ. ಇಂಗ್ಲೀಷ್ ಮ್ಯಾಗ್ಝಿನ್ಗಳಲ್ಲಿ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ. ವೈ ನಾಟ್ ಇನ್ ಕನ್ನಡ? ವೈ ನಾಟ್ ಫಾರ್ ಇದು ಅಗ್ರಿಕಲ್ಚರ್ ಮ್ಯಾಗ್ಝಿನ್ ಆರ್ ಇದು ಪತ್ರಿಕೆ, ಜರ್ನಲ್? ಅದನ್ನು ನಾನು ಮಾಡಬೇಕು. ನಾನೇ ಯಾಕೆ ಮಾಡಬೇಕು ಸರ್? ಇಂಥ ವಿಚಾರಗಳು ಹುಚ್ಚು ಮತ್ತು ಹಠ ಮತ್ತು ಚಟ ಇದ್ದವರು ಮಾತ್ರ ಮಾಡಬಲ್ಲರು. ನನಗೆ ಪತ್ರಿಕೋದ್ಯಮ ಅದು ಮಾತ್ರ ಗೊತ್ತು, ನಂಗೆ ಬೇರೆದು ಗೊತ್ತಿಲ್ಲ. ಅದರಲ್ಲೂ ಪರಿಸರ ಪತ್ರಿಕೋದ್ಯಮ, ಅಭಿವೃದ್ಧಿ ಪತ್ರಿಕೋಮ, ಇದು ನನಗೆ ಹುಚ್ಚು. ಇದನ್ನೇ ಮಾಡಬೇಕು ಅನ್ನುವಂಥದ್ದು ಅದು ನನಗೆ ಏನೋ ಹಠ. ಇದು ಮತ್ತು ಇದನ್ನೇ ಮಾಡಬೇಕು ಅನ್ನುವಂಥ ಹಠ, ಜೊತೆಗೆ ಅದರ ಚಟ, ಪತ್ರಿಕೋದ್ಯಮದ ಚಟ. ಹೀಗಾಗಿ ಹೆಸರುವಾಸಿ ಜೀನಿಸ್ತು. ಆವಾಗಿನ ಬೃಹತ್ ಕ್ವಶನ್ ಮಾರ್ಕಿಗೆ ಉತ್ತರವಾಗಿ ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಕನ್ನಡ ಓದುಗರು ಅದ್ಭುತವಾಗಿ ಅದನ್ನು ಸ್ವೀಕರಿಸಿದರು. ನನ್ನ ಎಲ್ಲ ಅದ್ಭುತವಾಗಿ ಇತ್ತದು. ಹೌದು, ಅದರ ಬಗ್ಗೆ ಮಾತೇ ಬೇಡ, ಅದು ಅಷ್ಟು ಚೆನ್ನಾಗಿತ್ತು. ಹೌದು, ಭಾಳ ಅದ್ಭುತವಾಗಿ ಸ್ವೀಕರಿಸಿದರು. ಭಾಳ ಚೆನ್ನಾಗಿ ಅದನ್ನು ಕೊಂಡು ಓದುಗರು. ನಿಮಗೆ ಆಶ್ಚರ್ಯ ಆಗ್ತದೆ, ಇವತ್ತಿಗೂ ರೆಕಾರ್ಡ್ ಇದೆ. ಇದು 48,000 ಸರ್ಕ್ಯುಲೇಷನನ್ನು ಬೀದರ್ ಟು ಕೋಲಾರ ಇಡೀ ರಾಜ್ಯದ ಮೂಲೆ ಮೂಲೆಗಳನ್ನ ತಲುಪಿತ್ತು. ಇವತ್ತಿಗೂ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಹಸಿರುವಾಸಿ ಯಾವಾಗ ಶುರು ಮಾಡ್ತೀರಿ? ಹಸಿರುವಾಸಿ ಏನಾಯಿತು? ಹಸಿರುವಾಸಿ ಯಾಕೆ ನಿಲ್ಲಿಸಿದ್ರಿ? ನಮಗೆ ಹಸಿರುವಾಸಿ ಬೇಕು. ಇಂಥದ್ದೊಂದು ಬೃಹತ್ ಓದುಗ ಮತ್ತು ಅಭಿಮಾನ ಪಡೆ ಅದರಿಂದ ಸಿಕ್ಕಿದೆ. ಒಬ್ಬ ಪತ್ರಕರ್ತನಿಗೆ ಅಥವಾ ಒಬ್ಬ ಸಂಪಾದಕನಿಗೆ ಇದಕ್ಕಿಂತ ಬೇರೆ ಬೇಡ ಅಂತ ಅನಿಸುತ್ತೆ. ವ್ಯಾವಹಾರಿಕವಾಗಿ ಸ್ವಲ್ಪ ತೊಂದರೆ ಆಯಿತಾ?